ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು 2026ನೇ ವರ್ಷದ ಮೇಷರಾಶಿಗೆ ಸಂಬಂಧಿಸಿದ ಸಂಪೂರ್ಣ ವರ್ಷ ಭವಿಷ್ಯ. ಗ್ರಹಗಳ ಪ್ರಭಾವ, ಜೀವನದ ವಿವಿಧ ಕ್ಷೇತ್ರಗಳು ಮತ್ತು ಪ್ರಮುಖ ಸಲಹೆಗಳನ್ನು ಒಳಗೊಂಡ ವಿವರವಾದ ಮಾರ್ಗದರ್ಶಿ. ಮೇಷರಾಶಿಯ ಸ್ವಭಾವ ಮತ್ತು 2026ರ ಸಾಮಾನ್ಯ ದಿಕ್ಕು. ಮೇಷರಾಶಿಯ ಅಧಿಪತಿ ಮಂಗಳ. ಆದ್ರಿಂದ ಮೇಷರಾಶಿಯವರು ಧೈರ್ಯಶಾಲಿಗಳು, ಉತ್ಸಾಹಭರಿತರು, ನೇರ ಸ್ವಭಾವಿಗಳು ಮತ್ತು ನಾಯಕತ್ವ ಗುಣ ಹೊಂದಿರುವವರು. 2026ರಲ್ಲಿ ಈ ಗುಣಗಳು ನಿಮ್ಮ ಬೆಳವಣಿಗೆಗೆ ಕಾರಣವಾಗಲಿವೆ. ಆದರೆ ಈ ವರ್ಷದಲ್ಲಿ ಶನಿ ಮತ್ತು ಗುರುಗಳ ಪ್ರಭಾವ ಹೆಚ್ಚು ಇರುವುದರಿಂದ ನಿಮ್ಮ ಜೀವನದಲ್ಲಿ ಪರೀಕ್ಷೆ ಪ್ಲಸ್ ಪರಿಶ್ರಮ ಪ್ಲಸ್ ಯಶಸ್ಸು ಎಂಬ ತ್ರಿಕೋಣ ರೂಪುಗೊಳ್ಳುತ್ತದೆ. 2026ರಲ್ಲಿ ಪ್ರಮುಖ ಗ್ರಹಗಳ ಗೋಚರ ಮತ್ತು ಪ್ರಭಾವ. ಗುರು ಅಂದ್ರೆ ಜುಪಿಟರ್. ಗುರುಗ್ರಹವು ಜ್ಞಾನ, ಧನ, ಕುಟುಂಬ ಸೌಖ್ಯ ಮತ್ತು ಭಾಗ್ಯವನ್ನು ಸೂಚಿಸುತ್ತದೆ. 2026ರಲ್ಲಿ ಗುರು ನಿಮ್ಮ ಮಾತಿನ ಪ್ರಭಾವವನ್ನು ಹೆಚ್ಚಿಸಿ ಕುಟುಂಬದಲ್ಲಿ ಶಾಂತಿ ತರಲು ಸಹಾಯ ಮಾಡುತ್ತದೆ. ಹಣಕಾಸಿನಲ್ಲಿ ಕ್ರಮೇಣ ಸುಧಾರಣೆ ಕಾಣಬಹುದು. ಶಿಕ್ಷಣ, ತರಬೇತಿ ಮತ್ತು ಹೊಸ ಕೌಶಲ್ಯಗಳ ಕಲಿಕೆಗೆ ಇದು ಉತ್ತಮ ಸಮಯ. ಶನಿ ಅಂದ್ರೆ ಸ್ಯಾಟರ್ನ್. ಶನಿ ನಿಮ್ಮ ಕರ್ಮಫಲದ ದಾತ. ಈ ವರ್ಷ ಶನಿ ನಿಮ್ಮ ಪರಿಶ್ರಮವನ್ನು ಪರೀಕ್ಷಿಸಿ ನಿಧಾನವಾದರೂ ಸ್ಥಿರವಾದ ಯಶಸ್ಸು ನೀಡುತ್ತಾನೆ. ದೀರ್ಘಕಾಲದ ಗುರಿಗಳು ಸಾಧಿಸಲು ಸಹಾಯ ಮಾಡುತ್ತಾನೆ. ಸ್ನೇಹಿತರ ಸಹಕಾರದಿಂದ ಲಾಭ ಸಿಗಬಹುದು, ಆದರೆ ತಾಳ್ಮೆ ಮತ್ತು ನಿಯಮಬದ್ಧತೆ ಅತ್ಯಗತ್ಯ. ರಾಹು ಮತ್ತು ಕೇತು. ರಾಹು ಆಕಸ್ಮಿಕ ಅವಕಾಶಗಳನ್ನು ನೀಡಬಹುದು, ಕರಿಯರ್ನಲ್ಲಿ ವೇಗದ ಬದಲಾವಣೆ ತರಬಹುದು. ಕೇತು ಆಧ್ಯಾತ್ಮಿಕತೆ ಮತ್ತು ಒಳನೋಟದ ಕಡೆಗೆ ನಿಮ್ಮ ಮನಸ್ಸನ್ನು ತಳ್ಳಬಹುದು. ವರ್ಷ ಆರಂಭ ಜನವರಿಯಿಂದ ಮಾರ್ಚ್. ವರ್ಷದ ಮೊದಲ 3 ತಿಂಗಳುಗಳಲ್ಲಿ ಕೆಲವು ಸವಾಲುಗಳು ಕಾಣಬಹುದು. ಕೆಲಸದಲ್ಲಿ ಒತ್ತಡ, ಹೊಸ ಜವಾಬ್ದಾರಿಗಳು ಮತ್ತು ಹಣಕಾಸಿನಲ್ಲಿ ಯೋಜನೆಯ ಅಗತ್ಯ ಉಂಟಾಗಬಹುದು. ಆದರೆ ಫೆಬ್ರವರಿ ಅಂತ್ಯದ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ. ನಿಮ್ಮ ಪರಿಶ್ರಮವನ್ನು ಮೇಲಾಧಿಕಾರಿಗಳು ಗಮನಿಸುತ್ತಾರೆ. ಹೊಸ ಉದ್ಯೋಗ ಅವಕಾಶ ಅಥವಾ ಪದೋನ್ನತಿಯ ಸಾಧ್ಯತೆ ಇದೆ. ಏಪ್ರಿಲ್ ಇಂದ ಜೂನ್ ಉತ್ತಮ ಪ್ರಗತಿಯ ಕಾಲ. ಈ ಅವಧಿಯಲ್ಲಿ ಗುರುನ ಅನುಗ್ರಹದಿಂದ ಹಣಕಾಸು ಸ್ಥಿತಿ ಉತ್ತಮಗೊಳ್ಳುತ್ತದೆ. ಮನೆ, ಜಮೀನು ಅಥವಾ ವಾಹನ ಖರೀದಿಗೆ ಇದು ಸೂಕ್ತ ಸಮಯ. ಕುಟುಂಬದಲ್ಲಿ ಸಂತೋಷದ ಕಾರ್ಯಕ್ರಮಗಳು, ಮದುವೆ, ಹಬ್ಬಗಳು ನಡೆಯುವ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಾರ್ಥಿಗಳಿಗೆ ಹೊಸ ಅವಕಾಶಗಳು ದೊರೆಯುತ್ತವೆ. ಜುಲೈ ಇಂದ ಸೆಪ್ಟೆಂಬರ್ ಪರೀಕ್ಷೆಯ ಅವಧಿ. ಈ ಸಮಯದಲ್ಲಿ ಶನಿ ಮತ್ತು ರಾಹು ಪ್ರಭಾವದಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಕೆಲಸದ ಒತ್ತಡ, ಸ್ನೇಹಿತರೊಂದಿಗೆ ಅರ್ಥಭೇದ ಅಥವಾ ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಕಾಣಬಹುದು. ಆರೋಗ್ಯದ ಕಡೆ ಗಮನ ಕೊಡಿ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಶಾಂತವಾಗಿ ತಾಳ್ಮೆಯಿಂದ ನಡೆದುಕೊಂಡ್ರೆ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಅಕ್ಟೋಬರ್ನಿಂದ ಡಿಸೆಂಬರ್ ಯಶಸ್ಸಿನ ಅವಧಿ. ಈ ಅವಧಿ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ. ಉದ್ಯೋಗದಲ್ಲಿ ಗೌರವ, ರೆಕಗ್ನಿಷನ್, ವೇತನ ಹೆಚ್ಚಳ ಅಥವಾ ಹೊಸ ಅವಕಾಶಗಳು ದೊರೆಯಬಹುದು. ವ್ಯವಹಾರದಲ್ಲಿ ಲಾಭ, ಹೊಸ ಕಾಂಟ್ರಾಕ್ಟ್ ಮತ್ತು ಪಾರ್ಟ್ನರ್ಶಿಪ್ ಅವಕಾಶಗಳು ಸಿಗಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಬಿಎಸ್ಎ ಉದ್ಯೋಗ ಮತ್ತು ವ್ಯವಹಾರ. 2026 ಕರಿಯರ್ ದೃಷ್ಟಿಯಿಂದ ಮಹತ್ವದ ವರ್ಷ. ಹೊಸ ಜಾಬ್ ಆಫರ್, ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಸಾಧ್ಯತೆ ಇದೆ. ನೀವು ಲೀಡರ್ಶಿಪ್ ರೋಲ್ ತೆಗೆದುಕೊಳ್ಳುವ ಅವಕಾಶ ಸಿಗಬಹುದು. ವ್ಯವಹಾರದಲ್ಲಿರುವವರಿಗೆ ಎಕ್ಸ್ಪ್ಯಾನ್ಷನ್, ಹೊಸ ಯೋಜನೆಗಳು ಮತ್ತು ಆನ್ಲೈನ್ ಬಿಸ್ನೆಸ್ ಮೂಲಕ ಲಾಭ ಸಾಧ್ಯ. ಡಾಲರ್ ಹಣಕಾಸು ಸ್ಥಿತಿ. ಹಣಕಾಸಿನ ದೃಷ್ಟಿಯಿಂದ 2026 ಪಾಸಿಟಿವ್ ಇಯರ್. ರೆಗ್ಯುಲರ್ ಇನ್ಕಮ್ ಹೆಚ್ಚಾಗುತ್ತದೆ. ಸೈಡ್ ಇನ್ಕಮ್ ಅಥವಾ ಹೊಸ ಸೋರ್ಸ್ ಸಿಗಬಹುದು. ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಉತ್ತಮ ಫಲ ಕೊಡುತ್ತದೆ. ಆದರೆ ಅನ್ನೆಸೆಸರಿ ಲೋನ್, ರಿಸ್ಕಿ ಇನ್ವೆಸ್ಟ್ಮೆಂಟ್ ತಪ್ಪಿಸಬೇಕು. ಲಾಂಗ್ ಟರ್ಮ್ ಸೇವಿಂಗ್ ಉತ್ತಮ. ಹಾರ್ಟ್ ಸಿಂಬಲ್ ಪ್ರೀತಿ ಮತ್ತು ವಿವಾಹ. ಪ್ರೀತಿ ಜೀವನದಲ್ಲಿ ಈ ವರ್ಷ ಉತ್ತಮ. ಸಿಂಗಲ್ ಜನರಿಗೆ ಹೊಸ ಸಂಬಂಧ ಆರಂಭವಾಗಬಹುದು. ಮ್ಯಾರಿಡ್ ಲೈಫ್ನಲ್ಲಿ ಒಗ್ಗಟ್ಟು, ಪ್ರೀತಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತದೆ. ಕಮ್ಯುನಿಕೇಷನ್ ಕ್ಲಿಯರ್ ಇದ್ರೆ ಸಂಬಂಧಗಳು ಇನ್ನಷ್ಟು ಬಲವಾಗುತ್ತವೆ. ಡಾಲರ್ ಕುಟುಂಬ ಜೀವನ. ಕುಟುಂಬದಲ್ಲಿ ಸಂತೋಷ, ಶಾಂತಿ, ಒಗ್ಗಟ್ಟು ಹೆಚ್ಚಾಗುತ್ತದೆ. ಹೊಸ ಸದಸ್ಯರ ಆಗಮನ ಅಂದ್ರೆ ಬೇಬಿ ಬರ್ತ್ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ಸಿಗುತ್ತದೆ. ಆದರೆ ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು. ಡಿಗ್ರಿ ಸಿಂಬಲ್ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮ. ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತದೆ. ಕಾಂಪಿಟಿಟಿವ್ ಎಕ್ಸಾಮ್ಸ್ನಲ್ಲಿ ಯಶಸ್ಸು ಸಿಗುತ್ತದೆ. ಫಾರಿನ್ ಎಜುಕೇಷನ್ ಅಥವಾ ಸ್ಕಾಲರ್ಶಿಪ್ ಅವಕಾಶಗಳು ದೊರೆಯಬಹುದು. ಬ್ರೈನ್ ಸಿಂಬಲ್ ಆರೋಗ್ಯ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮ. ಎನರ್ಜಿ, ಸ್ಟ್ಯಾಮಿನಾ ಹೆಚ್ಚಾಗುತ್ತದೆ. ಆದರೆ ಸ್ಟ್ರೆಸ್, ಬಿಪಿ, ಸ್ಲೀಪ್ ಡಿಸಾರ್ಡರ್ ಬಗ್ಗೆ ಗಮನ ಕೊಡಬೇಕು. ಯೋಗ, ಧ್ಯಾನ ಮತ್ತು ನಿಯಮಿತ ವ್ಯಾಯಾಮ ಆರೋಗ್ಯವನ್ನು ಉತ್ತಮವಾಗಿಡುತ್ತದೆ. ವಾರ್ನಿಂಗ್ ಸೈನ್ ಪ್ರಮುಖ ಎಚ್ಚರಿಕೆಗಳು. ಕೋಪದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಈಗೋ ಮತ್ತು ಸ್ಟಬರ್ನೆಸ್ ತಪ್ಪಿಸಿ.
ಹಣಕಾಸಿನಲ್ಲಿ ಜಾಗ್ರತೆ. ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಇರಲಿ. ತರ್ಶೂಲ ಸಿಂಬಲ್. ಪರಿಹಾರಗಳು: ಮಂಗಳವಾರ ಹನುಮಾನ್ ಪೂಜೆ ಮಾಡಿ. ಶನಿವಾರ ಶನಿದೇವರಿಗೆ ಎಳ್ಳಿನ ದೀಪ ಹಚ್ಚಿ. ಕೆಂಪು ಬಟ್ಟೆ ಅಥವಾ ಆಹಾರ ದಾನ ಮಾಡಿ. ಗಾಯತ್ರಿ ಮಂತ್ರ ಜಪ ಮಾಡಿ. ಸಂಪೂರ್ಣ ಸಾರಾಂಶ: 2026 ಮೇಷರಾಶಿಯವರಿಗೆ ವಿ ಕರಿಯರ್ ಗ್ರೋತ್, ವಿ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್, ವಿ ಫ್ಯಾಮಿಲಿ ಹ್ಯಾಪಿನೆಸ್, ವಿ ಲವ್ ಸಕ್ಸೆಸ್. ಆದರೆ ಪಾಯಿಂಟ್ ಡಿಸಿಪ್ಲಿನ್ ಪ್ಲಸ್ ಪೇಷನ್ಸ್ ಮುಖ್ಯ. ಫ್ಲವರ್ ಸಿಂಬಲ್. ಕೊನೆಯ ಮಾತು: ಮೇಷರಾಶಿಯವರೇ, 2026 ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸುವ ವರ್ಷ. ನಿಮ್ಮಲ್ಲಿರುವ ಧೈರ್ಯ, ಶಕ್ತಿ ಮತ್ತು ನಾಯಕತ್ವವನ್ನು ಸರಿಯಾಗಿ ಬಳಸಿದ್ರೆ ನೀವು ದೊಡ್ಡ ಯಶಸ್ಸು ಸಾಧಿಸಬಹುದು. ಧೈರ್ಯದಿಂದ ಮುಂದೆ ಸಾಗಿರಿ. 2026 ನಿಮ್ಮ ಯಶಸ್ಸಿನ ವರ್ಷವಾಗಲಿ.